ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ಭೌಗೋಳಿಕ ರಾಜಕೀಯ ಬೆಳವಣಿಗೆಯಲ್ಲಿ ಯುದ್ಧೋಪಕರಣಗಳ ದಾಸ್ತಾನು ಮತ್ತು ಉತ್ಪಾದನಾ ಸಾಮರ್ಥ್ಯದ ಬಗ್ಗೆ ದೊಡ್ಡ ಚರ್ಚೆ ನಡೀತಿದೆ. ಪದೇ ಪದೇ ಸೀಸ್ ಫೈರ್ ಅಂತಕ್ಕಂಥ ಟ್ರಂಪು ಇದರ ಹಿಂದಿನ ಕಾರಣ ಏನು ಅಂತಂದರೆ ಯುದ್ಧೋಪಕರಣಗಳ ದಾಸ್ತಾನು ಮತ್ತು ಉತ್ಪಾದನಾ ಸಾಮರ್ಥ್ಯ ಇದೆಯಲ್ಲ, ಅದು ವ್ಯತ್ಯಯ ಕಂಡಿರೋದ್ರಿಂದ ಇವರು ಪದೇ ಪದೇ ಸೀಸ್ ಫೈರು ಅಂತ ಹೇಳ್ತಿರ್ತಾರೆ. ಇದ್ರ ಬಗ್ಗೆ ಮಾತಾಡಿರ್ತಕ್ಕಂಥ ರಾಬರ್ಟ್ ಪೆಪೆ ಅವರು, ಇವರು ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂಥ ರಾಬರ್ಟ್ ಪೆಪೆ ಅವರು ಈ ಯುದ್ಧೋಪಕರಣ ದಾಸ್ತಾನು ಮತ್ತು ಉತ್ಪಾದನಾ ಸಾಮರ್ಥ್ಯದ ಬಗ್ಗೆ ಮಾತನಾಡಿದ್ದಾರೆ. ಅದನ್ನು ಈ ಎಪಿಸೋಡಲ್ಲಿ ನೋಡೋಣ. ಕ್ಷಿಪಣಿಗಳು ಮತ್ತು ಇಂಟರ್ಸೆಪ್ಟರ್ಗಳ ಕೊರತೆ. ಯುದ್ಧದ ಸಮಯದಲ್ಲಿ ಬಳಕೆಯಾಗುವ ಥಾಡ್, ಪೆಟ್ರಾಯ್ಟ್, SM ಸರಣಿಯ ಇಂಟರ್ಸೆಪ್ಟ್ಗಳ ದಾಸ್ತಾನುಗಳು ಈಗ ಗಣನೀಯವಾಗಿ ಕಡಿಮೆಯಾಗಿವೆ ಎಂದು ಹೇಳಿದ್ದಾರೆ. ಯುದ್ಧದ ಮೊದಲು ಇದ್ದ ಒಟ್ಟು ದಾಸ್ತಾನಿನ ಅರ್ಧಕ್ಕೂ ಹೆಚ್ಚಿನ ಭಾಗ ಈಗಾಗಲೇ ಬಳಕೆಯಾಗಿದೆ. ಪ್ರಮುಖ ಅಂಶ ಏನಂದರೆ, ಈ ಕ್ಷಿಪಣಿಗಳು ಮತ್ತು ಇಂಟರ್ಸೆಪ್ಟರ್ಗಳು ಮರುಪೂರ್ಣ ಅಂದರೆ ಭರ್ತಿ ಮಾಡಲು ಅಥವಾ ಹೊಸದಾಗಿ ತಯಾರಿಸಲು ಸುಮಾರು 4 ವರ್ಷ ಹಿಡಿತದೆ ಅಂತ ರಾಬರ್ಟ್ ಪೆಪೆ ಅವರು ಹೇಳಿದ್ದಾರೆ. ಇರಾನು ಪ್ರತಿ ವರ್ಷ ಸಾವಿರಾರು ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಉತ್ಪಾದಿಸಬಲ್ಲದು. ಆದರೆ ಅಮೆರಿಕದಂಥ ದೊಡ್ಡ ದೇಶಗಳು ಕೇವಲ ಡಜನ್ಗಟ್ಟಲೆ ಅಥವಾ ಸೀಮಿತ ಸಂಖ್ಯೆಯಲ್ಲಿ ಮಾತ್ರ ತಯಾರಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇರಾನ್ ತನ್ನ ಉತ್ಪಾದನೆಯನ್ನು ನಿರಂತರವಾಗಿ ಮುಂದುವರಿಸುತ್ತಿರುವುದರಿಂದ ಇದು ಒಂದು ದೀರ್ಘಕಾಲದ ಯುದ್ಧವಾಗಿ ಪರಿಣಮಿಸಿದೆ. ಇನ್ನು ಹರ್ಮುಜ್ ಜಲಸಂಧಿ ಮತ್ತು ಭೌಗೋಳಿಕ ಸವಾಲುಗಳು ಏನಂತಂದರೆ, ಇರಾನ್ ಪರ್ವತ ಪ್ರದೇಶಗಳಲ್ಲಿ ಡ್ರೋನ್ಗಳನ್ನು ಉಡಾಯಿಸಲು ಬೃಹತ್ ಜಾಗವಿದೆ. ಶಾಹಿದ್ 136 ನಂತಹ ಡ್ರೋನ್ಗಳು ಗಾತ್ರದಲ್ಲಿ ಒಂದು ಕಿಂಗ್ ಸೈಜ್ ಹಾಸಿಗೆ ಎಷ್ಟಿದ್ದಾವೆ ಅಂತ ಹೇಳಿದ್ದಾರೆ. ಅವುಗಳನ್ನು ಪರ್ವತಗಳ ಮರೆಯಲ್ಲೂ ಸುರಂಗಗಳಲ್ಲೂ ಸುಲಭವಾಗಿ ಮರೆಮಾಚಬಹುದು ಅಂತ ಈ ಸಮಯದಲ್ಲಿ ಹೇಳಿದ್ದಾರೆ. ಈ ವ್ಯಾಪಕವಾದ ಭೌಗೋಳಿಕ ಪ್ರದೇಶದಿಂದ ಡ್ರೋನ್ಗಳನ್ನು ಸಂಪೂರ್ಣವಾಗಿ ನಾಶಪಡಿಸುವುದು ಮಿಲಿಟರಿ ದೃಷ್ಟಿಯಿಂದ ಅತ್ಯಂತ ಸವಾಲಿನ ಕೆಲಸ ಅಂತ ಇಲ್ಲಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ, ಆಧುನಿಕ ಯುದ್ಧಗಳಲ್ಲಿ ಕೇವಲ ಸಶಸ್ತ್ರಗಳಿದ್ದರೆ ಸಾಲದು, ಅವುಗಳ ಉತ್ಪಾದನಾ ವೇಗ ಮತ್ತು ಪ್ರಮಾಣ ಬಹುಮುಖ್ಯ ಅಂತ ಹೇಳಿದ್ದಾರೆ. ಇನ್ನು ಅವರು ಮುಂದುವರಿಯುತ್ತಾ ಈ ಯುದ್ಧ ಜನವರಿವರೆಗಿನ ಅವಧಿವರೆಗೂ ನಡೆಯುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ, ಅಧ್ಯಕ್ಷ ಟ್ರಂಪ್ ಅವರ ರಾಜಕೀಯ ಭವಿಷ್ಯಕ್ಕೆ ಧಕ್ಕೆ ತರಲು ಮತ್ತು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಈ ರೀತಿ ಯುದ್ಧಗಳು ಮುಂದುವರಿಯುತ್ತೆ ಅಂತ ಅವರು ಇಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ತೈಲ ಸಂಗ್ರಹಗಳು ಕಡಿಮೆಯಾಗುತ್ತಿರುವುದರಿಂದ ಇರಾನ್ ತನ್ನ ಗರಿಷ್ಠ ಪ್ರಭಾವದ ಅವಧಿಯನ್ನು ಬಳಸಿಕೊಳ್ಳುತ್ತಿದೆ. ಕೆಂಪು ಸಮುದ್ರದ ಹಾದಿಯಲ್ಲಿ ಉಂಟಾಗಿರುವ ವ್ಯತ್ಯಾಸಗಳು ಇದಕ್ಕೆ ನಿದರ್ಶನವಾಗಿದೆ. ಬೇಡಿಕೆಗಳು ಮತ್ತು ರಾಜತಾಂತ್ರಿಕತೆ ವಿಚಾರಕ್ಕೆ ಬಂದರೆ, ಇರಾನ್ ಕೇವಲ ಕಠಿಣ ಚೌಕಾಶಿ ಮಾಡುತ್ತಿಲ್ಲ, ಬದಲಿಗೆ ಕತಾರ್, ಕುವೈತ್ ಮತ್ತು ಇತರ ನೆಲೆಗಳಿಂದ ಅಮೆರಿಕದ ಪಡೆಗಳನ್ನು ಸಂಪೂರ್ಣವಾಗಿ ಹಿಂಪಡೆಯುವಂತೆ ಬೇಡಿಕೆಗಳನ್ನು ಮುಂದಿಡುತ್ತಿದೆ. ಇನ್ನು ನೆಲದ ಸೈನ್ಯದ ಅಂದರೆ ಗ್ರೌಂಡ್ ಟ್ರೂಪ್ ಇಂಟರ್ವೆನ್ಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಮುಂದಿನ ಹಂತದಲ್ಲಿ ನೆಲದ ಸೈನ್ಯದ ಕಾರ್ಯಾಚರಣೆಗಳು ಮತ್ತು ಮೂಲಭೂತ ಸೌಕರ್ಯಗಳ ಮೇಲಿನ ದಾಳಿಗಳು ಮುಂದುವರಿಯುವ ಗಂಭೀರ ಸಾಧ್ಯತೆಗಳಿವೆ ಎಂದು ವಿಶ್ಲೇಷಕರು ಎಚ್ಚರಿಸಿದ್ದಾರೆ. ಇನ್ನು ರಾಬರ್ಟ್ ಪೆಪೆ ಅವರು ಮನುಷ್ಯನ ಮನಸ್ಥಿತಿ ಬಗ್ಗೆ ಮತ್ತು ದ್ವೇಷ ಹೇಗೆ ಉಟ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡುತ್ತಾ 9/11 ಇನ್ಸಿಡೆಂಟ್ನ ಇಲ್ಲಿ ಉಲ್ಲೇಖಿಸಿದರೆ, 9/11 ಅಮೆರಿಕವನ್ನು ಶಾಶ್ವತವಾಗಿ ಬದಲಾಯಿಸಿದೆ ಅಂತ ಹೇಳಿದ್ದಾರೆ. 9/11 ನಂತರದ ಅಮೆರಿಕದ ಬದಲಾವಣೆಗಳೇನೆಂದರೆ, 9/11 ಘಟನೆಯಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಮತ್ತು ಪೆಂಟಗನ್ ಮೇಲಿನ ದಾಳಿಯಲ್ಲಿ ಸುಮಾರು 3,000 ಜನರು ಮೃತಪಡ್ತಾರೆ. ಈ ಘಟನೆಯಿಂದ ಅಮೆರಿಕದ ಜನರಲ್ಲಿ ಭುಗಿಲಿದ್ದ ಕೋಪವು ಕಾಲಕ್ರಮೇಣ ಕಡಿಮೆಯಾಗಿಲ್ಲ, ಬದಲಿಗೆ ದಿನೇ ದಿನೇ ಹೆಚ್ಚಾಗ್ತಿದೆ ಅಂತ ಹೇಳ್ತಾರೆ. ಅಮೆರಿಕದ ಸೈನಿಕರು ಆಫ್ಘಾನಿಸ್ತಾನದಲ್ಲಿ ತಾಲಿಬಾನನ್ನು ಸುಲಭವಾಗಿ ಉರುಳಿಸಿದರು. ಜನರ ಸೇಡಿನ ಮನಸ್ಥಿತಿ ನಿಲ್ಲಲಿಲ್ಲ. ಇದು ಇರಾಕ್ ಯುದ್ಧಕ್ಕೂ ಕಾರಣವಾಯಿತು. ಯುದ್ಧ ಮತ್ತು ಭಾವನಾತ್ಮಕ ನಿರ್ಧಾರಗಳು ಹೇಗಿರ್ತವೆ ಅಂತಂದರೆ, ಈ ರಾಜಕೀಯ ಮತ್ತು ಮಿಲಿಟರಿ ನಿರ್ಧಾರಗಳು ಕೇವಲ ತಂತ್ರಗಾರಿಕೆಯಾಗಿರದೆ ಅಪಾರ ಭಾವನೆಗಳು ಮತ್ತು ಸೇಡಿನ ಹಸಿವಿನಿಂದ ಕೂಡಿದ್ದವು ಎಂದು ರಾಬರ್ಟ್ ಪೆಪೆ ಅವರು ಇಲ್ಲಿ ಹೇಳ್ತಾರೆ. ನಾಯಕರು ಕೂಡ ರೋಬೋಟ್ಗಳಲ್ಲ, ಅವರು ಮನುಷ್ಯರಾಗಿದ್ದು ಇಂತಹ ಸಂದರ್ಭಗಳಲ್ಲಿ ಭಾವನೆಗಳ ಪ್ರಭಾವಕ್ಕೆ ಅವರು ಒಳಗಾಗ್ತಾರೆ. ಇದು ಎಸ್ಕಲೇಷನ್ ಟ್ರ್ಯಾಪ್, ಅಂದರೆ ಇದು ಇನ್ನೂ ಯುದ್ಧವನ್ನು ಉಲ್ಬಣಗೊಳಿಸುವಂಥ ಪರಿಸ್ಥಿತಿಗೆ ಬರುತ್ತೆ ಅಂತ ಅವರು ಹೇಳ್ತಾರೆ.
ಇರಾನ್ ಮತ್ತು ಪ್ರಸ್ತುತ ಸನ್ನಿವೇಶ ಹೇಗಿದೆ ಅಂತಂದರೆ, ಇರಾನ್ ಮತ್ತು ಅಮೆರಿಕದ ನಡುವಿನ ಸಂಘರ್ಷವು ಮುಂಬರುವ ಜನವರಿವರೆಗೆ ಗಂಭೀರ ಪರಿಣಾಮಗಳನ್ನು ಬೀರಬಹುದು. ಈ ಅವಧಿಯಲ್ಲಿ ಟ್ರಂಪ್ ಅವರ ಅಧ್ಯಕ್ಷೀಯ ಅಧಿಕಾರಕ್ಕೆ ಧಕ್ಕೆ ತರಲು ಮತ್ತು ಪರಿಸ್ಥಿತಿಯನ್ನು ಬದಲಾಯಿಸಲು ಇರಾನ್ ಪ್ರಯತ್ನಿಸಬಹುದು ಅಂತ ಹೇಳಿದ್ದಾರೆ. ಇನ್ನು ಇದನ್ನು ಯಾವ ರೀತಿಯ ಯುದ್ಧ ಇದು ಅಂತ ಅವರು ವಿವರಿಸಿ ಹೇಳಿದ್ದಾರೆ. ಇದು ಸ್ಪೈರಲ್ ಪೇಜ್, ಈಗ ನಡೆಯುತ್ತಿರ್ತಕ್ಕಂಥದ್ದು ಸ್ಪೈರಲ್ ಪೇಜ್ ಅಂದರೆ ಸುರುಳಿಯಾಕಾರದ ಉಲ್ಬಣ ಅಂತ ಹೇಳಿದ್ದಾರೆ. ಇದು ವರ್ಟಿಕಲ್ ಅಂದರೆ ಲಂಬವಾಗಿ ಹೋಗ್ತಾ ಇಲ್ಲ ಮತ್ತು ಆರಿಜೆಂಟಲ್ ಆಗೂ ಹೋಗ್ತಾ ಇಲ್ಲ. ಇದು ಎರಡು ದಿಕ್ಕುಗಳ ಮಧ್ಯೆ ಇದೆ. ಅಂದರೆ ಸುರುಳಿಯಾಕಾರ, ಅಪ್ ಆ್ಯಂಡ್ ಡೌನ್ ಅನ್ನೋ ಮೂಮೆಂಟಲ್ಲಿ ಈಗ ಯುದ್ಧ ನಡೀತಾ ಇದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕೆಂಪು ಸಮುದ್ರದಲ್ಲಿನ ಸಾರಿಗೆಯು 40-50% ಬಂದ್ ಆಗಿದ್ದು, ಇದು ಜಾಗತಿಕ ಆರ್ಥಿಕತೆಯ ಮೇಲೆ ಮತ್ತು ತೈಲ ಪೂರೈಕೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಅಂತ ಇಲ್ಲಿ ಉಲ್ಲೇಖಿಸಿದ್ದಾರೆ. ಇಷ್ಟು ರಾಬರ್ಟ್ ಪೆಪೆ ಅವರು ಮಾಡಿರ್ತಕ್ಕಂಥ ಉಲ್ಲೇಖಗಳು ಮತ್ತು ಅವರ ಅಭಿಪ್ರಾಯಗಳು ಮತ್ತು ಜನರ ಭಾವನೆಗಳು ಮತ್ತು ದ್ವೇಷಗಳು ಮತ್ತು ನಾಯಕರ ಭಾವನೆಗಳು ಮತ್ತು ದ್ವೇಷಗಳು ಸೇಮ್ ಜನರಂತೆಯೇ ಇರುತ್ತದೆ ಅಂತ ಇಲ್ಲಿ ಅವರು ಹೇಳಿದ್ದಾರೆ. ಇನ್ನೂ ಮಗದಷ್ಟು ವಿಚಾರಗಳನ್ನು ತಂದು ನಾನು ಹೇಳ್ತೇನೆ. ತಜ್ಞರುಗಳು ಹೇಳ್ತಕ್ಕಂಥ ವಿಚಾರಗಳನ್ನು ನಾನು ಇಲ್ಲಿ ಉಲ್ಲೇಖಿಸ್ತೇನೆ. ಇನ್ನೂ ಮತ್ತಷ್ಟು ವಿಚಾರಗಳಿಗಾಗಿ ಮಹಿವೀರ್ @KSP ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.